ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್. ಫ್ರೆಂಡ್ಸ್, ಇವತ್ತು ನಮ್ಮ ಬೊಮ್ಮನಕಟ್ಟೆಯಲ್ಲಿರುವಂಥ ಕೆಂಚಮ್ಮ, ಮೈಲಮ್ಮ, ಅಂತರಘಟ್ಟಮ್ಮ ಮತ್ತು ಬಂಡಿ ಬಂಡಾರದಮ್ಮ ದೇವಸ್ಥಾನದ ಬಗ್ಗೆ ಡೀಟೇಲ್ಸ್ನ ನಾನು ಈ ಲಾಗಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ದೇವಸ್ಥಾನ 2016ರಲ್ಲಿ ಓಪನ್ ಆಗಿದೆ. ಇಲ್ಲಿಗೆ 7 ವರ್ಷ ದೇವಸ್ಥಾನ ಕಂಪ್ಲೀಟ್ ಆಗಿರೋದು. ಈ ದೇವಸ್ಥಾನದಲ್ಲಿ ಬಂದು 4 ಅಮ್ಮನವರು ಮತ್ತು 1 ಗಂಡು ದೇವರಿದೆ. ಅಮ್ಮನವರು ಬಂದು ಮೈಲಮ್ಮ, ಕೆಂಚಮ್ಮ, ಅಂತರಘಟ್ಟಮ್ಮ ಮತ್ತು ಬಂಡಿ ಬಂಡಾರದಮ್ಮ ಅಂತ ಹೇಳಿ, ಮತ್ತು ಭೂತಪ್ಪ ದೇವರು. ಇಷ್ಟು ದೇವರುಗಳು ಈ ಒಂದು ಸನ್ನಿಧಿಯಲ್ಲಿರೋದು. ಇಲ್ಲಿ ಬಂಡಿ ಬಂಡಾರದಮ್ಮ ಅಂತ ಹೇಳಿದ್ರೆ ಮಕ್ಕಳ ತಾಯಿ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಏನೇ ಹುಷಾರಿಲ್ಲ ಅಂತ ಅಂದರೆ ಇಲ್ಲಿ ಅರ್ಕೆ ಮಾಡಿಕೊಂಡ್ರೆ ಮಕ್ಕಳಿಗೆ ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಹಾಗೆ ಇಲ್ಲಿ ಬರುವಂಥ ಭಕ್ತರು ತುಂಬ ಸಮಸ್ಯೆ ಇದ್ದಾಗ ಅವರು ದೇವರಲ್ಲಿ ಪ್ರಸಾದ ಕೇಳ್ಕೊಬೋದು. ಅಂದರೆ ಆ ಕೆಲಸ ಆಗುತ್ತೋ ಇಲ್ಲೋ ಅನ್ನೋದನ್ನು ಅಮ್ಮನವರು ಉತ್ತರ ಕೊಡ್ತಾರೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಸಂಜೆ ಪೂಜೆ ಆದ ನಂತರ ನಾವು ದೇವ್ರನ್ನ ಕೇಳ್ಬೋದು ಇಲ್ಲಿ. ಫ್ರೆಂಡ್ಸ್, ಹಾಗೆ ನವರಾತ್ರಿಯಲ್ಲಿ 9 ದಿನ ಅಮ್ಮನವರಿಗೆ ವಿಶೇಷ ಪೂಜೆಗಳಿರುತ್ತೆ. ಅದೇ ರೀತಿ 9 ದಿನವೂ ಕೂಡ ಅನ್ನ ಸಂತರ್ಪಣೆ ಕೂಡ ವ್ಯವಸ್ಥೆ ಮಾಡಿರ್ತಾರೆ ಇಲ್ಲಿ. ಹಾಗೆ ಅಮ್ಮನವ್ರಿಗೆ 2 ವರ್ಷಕ್ಕೊಂದ್ಸರಿ ಜಾತ್ರೆ ನಡೆಯುತ್ತೆ. ಅದೇ ರೀತಿ ಪ್ರತಿ ವರ್ಷ ಯುಗಾದಿ ನಂತರ ಕೂಡ್ಲಿಯಲ್ಲಿ ಏನು ಜಾತ್ರೆ ನಡೆಯುತ್ತೆ ಆ ಜಾತ್ರೆಯಲ್ಲಿ ಅಮ್ಮನವರು ಕೂಡ ಭಾಗವಹಿಸ್ತಾರೆ. ನೋಡೋದಕ್ಕೆ ಅಮ್ಮನವ್ರನ್ನ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಕರ್ಕೊಂಡು ಹೋಗಿರ್ತಾರೆ ಅಮ್ಮನವರಿಗೆ. ಫ್ರೆಂಡ್ಸ್, ಈ ಒಂದು ದೇವಸ್ಥಾನನ ಒಂದು ತಮಿಳುನಾಡು ಶೈಲಿಯಲ್ಲಿ ಕಟ್ಟಿರೋದೇ ಒಂದು ವಿಭಿನ್ನ ಅಂತ ಹೇಳ್ಬೋದು. ಅಂದರೆ ಈ ಟೆಂಪಲ್ ನೋಡ್ತಾ ಇದ್ದರೆ ಹೆಂಗೆ ಅನಿಸುತ್ತೆ ಅಂದರೆ ಮನಸ್ಸಿಗೆ ತುಂಬಾ ಸಮಾಧಾನ, ಶಾಂತಿ, ನೆಮ್ಮದಿ ಎಲ್ಲ ಸಿಗತ್ತೆ. ಯಾಕಂದರೆ ಒಂದು ಪ್ರಕೃತಿ ಮಧ್ಯದಲ್ಲಿ ಇರೋವಂಥ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ರೀಸೆಂಟಾಗಿ ಒಂದು 6-7 ಮಂತ್ಸ್ ಬ್ಯಾಕ್ ಮಾಡಿರೋವಂಥದ್ದು ಇದು ಭಗೀರಥ ಸ್ಟ್ಯಾಚು ಏನಿದೆ ಅದನ್ನು ಮಾಡಿದ್ದಾರೆ. ಮತ್ತು ಇದು ಬಾವಿಕಟ್ಟೆ, ದೇವಸ್ಥಾನದ ಬಾವಿಕಟ್ಟೆ. ತುಂಬ ಆಳ ಇದೆ ಅಂತ ಅನಿಸುತ್ತೆ. ನೀರು ಕೆಳಗಡೆ ಇರ್ಬೋದು, ಬಟ್ ನನಗೆ ಇಲ್ಲೇನು ಕಾಣಿಸ್ತಾ ಇಲ್ಲ. ನೋಡಿ, ಇದು ಭಗೀರಥನ ಸ್ಟ್ಯಾಚು ನಿರ್ಮಿಸಿರೋ ಅಂಥದ್ದು. ಇದು ಶಿವನ ಶಿಲ್ಪಕಲೆ ಅಂತಲೇ ಹೇಳ್ಬೋದು. ಅಂದರೆ ಶಿವನ ತಲೆಯ ಮೇಲೆ ಗಂಗೆ ನಿಂತಿರೋ ಅಂಥದ್ದು. ನೋಡಿ ಎಷ್ಟು ಚಂದ ಮಾಡಿದ್ದಾರೆ ಅಂತ. ಮತ್ತು ಋಷಿ ಮುನಿಗಳು ಈ ಥರ ಸ್ಟ್ಯಾಚುನ ಮಾಡಿರೋದು. ಹಾಗೆ ಒಂದು ಪುಟ್ಟು ಶಿವಲಿಂಗ ಕೂಡ ಇದೆ ಇಲ್ಲಿ. ಫ್ರೆಂಡ್ಸ್, ಹಾಗೆ ದೇವಸ್ಥಾನದ ಹಿಂಭಾಗದಲ್ಲಿ ಕೆರೆ ಬರುತ್ತೆ. ಸೊ ಕೆರೆ ಬಂದಿರೋದ್ರಿಂದ ಏನಾಗುತ್ತೆ, ದೇವಸ್ಥಾನದ ಸುತ್ತಮುತ್ತ ಪ್ರಕೃತಿ ವಾತಾವರಣ ಅಂದರೆ ತುಂಬ ಗ್ರೀನಿಶ್ ಆಗಿ ಕಾಣೋ ಅಂಥದ್ದಾಗಿರ್ಬೋದು. ಅದೇ ರೀತಿ ಯಾವಾಗಲೂ ತಂಪಿಂದ ಕೂಡಿರೋಂಥ ವಾತಾವರಣ ಇಲ್ಲಿ ನಾವು ನೋಡ್ಬೋದು. ಫ್ರೆಂಡ್ಸ್, ಇದು ದೇವಸ್ಥಾನದ ಎಂಟ್ರೆನ್ಸು. ದೇವಸ್ಥಾನದ ಎಂಟ್ರೆನ್ಸಲ್ಲಿ 2 ಆನೆಗಳನ್ನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಫ್ರೆಂಡ್ಸ್, ಈಗ ಒಳಗಡೆ ಹೋಗಿ ಅಮ್ಮನವ್ರ ದರ್ಶನ ಮಾಡ್ಕೊಂಬರೋಣ.
ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಲಾಗ್ ಆಗಿರುತ್ತೆ. ಈ ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಇದರಿಂದ ನಾನು ನೆಕ್ಸ್ಟ್ ಹಾಕೋವಂಥ ಲಾಗ್ಸ್ಗೆ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. All my time I'm waiting you to answer the phone.